ಅವಾಗನಷ್ಟು ಕಷ್ಟಪಟ್ಟು ಮಾಡ್ಬೇಕನ್ನೋ ಭಾವನೆ ಇಲ್ಲ. ಹಾಗಾಗಿ ಇರೋ ಆಸ್ತಿನ ಕಳ್ಕೊಂತಾರ ಹೊರತಾಗಿ ಸಂಪಾದನೆ ಮಾಡಲ್ಲ, ಉಳಿಸ್ಕೊಳಂಗಿಲ್ಲ. ಈಗ ನೀವು ಒಯ್ದಿರಲ್ಲ, ಇವಾಗ ಏನು ಇಷ್ಟು ಆಸ್ತಿ ಉಳಿಸ್ಕೊಂತೀರ, ಮುಂದೆ ಇದು ಎಷ್ಟು ಬಾಳ್ತ ಗೊತ್ತಿಲ್ಲ. ಮುಂದೆ ಒಂದಿನ ಬರ್ತದೆ ಸರ್, ಒಂದೊಂದು ಎಕರೆ ಇದ್ದವರು ಕೋಟಿ ಗಂಟ್ಲೆ ರೈತ. ನಮ್ಮ ಭಾಗದಾಗ ಇಲ್ಲಿ ಊರು ಪಕ್ಕಕ್ಕಿರೋವೆಲ್ಲ ಸುತ್ತಮುತ್ತ ಎಲ್ಲ ನಮ್ಮ ಭಾಗದಾಗ 1 ಕೋಟಿ ಆಗ್ಬಿಟ್ಟವ್ರಿ. ನೋಡ್ರಿ ಸರ್, ಮುಂದಿನ ಓದಂಗಲ್ಲ ರೈತರು ಕಡಿಮೆ ಆಗ್ತಾರೆ, ಬೆಳೆ ಬೆಳೆರ್ ಕಡಿಮೆ ಆಗ್ತಾರೆ, ಎಲ್ಲ ನೈಸಿ ಬರ್ತದಾರ ಜನ. ಈಗಾಗಲೇ ನಾನು ಇವ್ರು ಇಟ್ ಮಾಡಕ್ಕಂತ ಇದನ್ನ ತೋಟ ಮಾಡಿದ್ಕ ಆ ಕಡೆ ಇದು ಮಾಡಿದ್ವಿ. ಇದನ್ನ ಮಾಡೋದಕ್ಕಂತ ಮುಂಚೆ 2013ರಾಗ ಇದನ್ನ ರೂಮ್ ಕಟ್ಸಿದ್ವಿ ಮೇಡಮ್. 2010 ಕಟ್ಸಿದ್ವಿ. ಆಕಳ ಕಟ್ಟಿದ್ವಿ ಮೇಡಮ್. ಇಲ್ಲಿ ಈ ಕಡೆಗೆ ಅಲ್ಲಿ ಸೆಂಟ್ರಿಗೆ 8 ಆಕಳ ಇದು ರೂಮ್ ಹೈನುಗಾರಿಕೆ ಮಾಡಿದ್ವಿ. ನೋಡ್ರಿ ಸರ್, 4 ವರ್ಷ ಮಾಡಿದ್ವಿ. ಅಷ್ಟ್ರಾಗಿ ನಮ್ಮ ಅಪ್ಪಗೆ ಸ್ವಲ್ಪ ಆರೋಗ್ಯ ಇದಾಗಿಬಿಡ್ತು. ಇದು ಕರೆಂಟ್ ತೆಗ್ದಿದ್ದಲ್ರಿ ಮೇಡಮ್, ಕರೆಂಟ್ ಒಂದು ಪ್ರಾಬ್ಲಮ್ ಆಗ್ಬಿಡ್ತು. 6 ತಾಸು ಕರೆಂಟ್ ಬಂದ್ಬಿಡ್ತಾ, ನೈಟ್ ಕರೆಂಟ್ ಇಲ್ದಂಗ. ಯಾಕೆ ಬಿಡಪ್ಪ ಸದ್ಯ ಇರ್ಲ ಅಂತ 4 ವರ್ಷ ಕೈ ಬಿಟ್ಟಿದ್ವಿ. 4 ವರ್ಷ ಕೈ ಬಿಟ್ಟು ಈಗ ಹೋದ ವರ್ಷಲಿದ್ದ ಈಗ ಕೋಳಿ ಫಾರಂ ಮಾಡೋಣ ಅಂತ 1 ವರ್ಷ 2 ಬೆಳೆ ಕೋಳಿ ಫಾರಂ ಮಾಡಿದ್ವಿ. ಸಾಕು ಕೈ ಬಿಟ್ಟದ್ದು. ಮತ್ತೆಲ್ಲ ಕಬ್ಬು ಹಾಕಿ ಈಗ ಕರೆಕ್ಟ್ ಆಗ್ಬಿಡ್ರಿ ಸರ್. ಇವು ಕುರಿ ಇರೋದಕ್ಕೂ ಕುರಿ ಗೊಬ್ಬರ ನಿಮಗೆ ಕೊಂಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಕುರಿ ಆಕಳ ಸಾಕೊಂಡಿರ ಸಾಕು. ಅದ್ರ ಇದೇನೋ ಸ್ವಲ್ಪ ಹೆಚ್ಚಳಿಕೆ ಆದ್ರೆ ನೀವು ಎಲ್ಲಿ ಹೊರಗಡೆ ಅಂತಾರ ಅವಶ್ಯಕತೆನೇ ಇಲ್ಲ. ಏನು ಸ್ವಲ್ಪ ಏನೋ ರೋಗ ಪಾಗ ಬಂದ್ರೆ ಮೆಡಿಸಿನ್ಗಳು ಖರೀದಿ ಮಾಡ್ಕೊಂಡೈತಿ, ಮಾಡ್ಕೊಂಡು ಹೋಗುತ್ತೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಈಗ ನೋಡ್ರಿ, ನಾವು ವಿಡಿಯೋಗಳೆಲ್ಲ ನೋಡ್ತಿರ್ತೀವಿ. ಚಪ್ಪಲಿನ ಕಾಲ ಹಾಕ್ಯಂಡ್ ಚಪ್ಪಲಿನ ಶೋರೂಮ್ನಾಗ ಇಟ್ಟು ಮಾರ್ತಾರೆ, ತಿನ್ನ ತರಕಾರಿನ ಬೀದಾಗ ಇಟ್ಟು ಮಾರ್ತಾರೆ. ಮುಂದೆ ಇದು ಉಲ್ಟಾಕತ್ ಸರ, ಶೋರೂಮ್ನಾಗ ನಮ್ಮ ರೈತರು ಇಟ್ಟು ಮಾರಂತ ಪರಿಸ್ಥಿತಿ ಬಂದೇ ಬರ್ತೈತಿ. ಆ ಕಾಲಕ್ಕೆ ನಾವು ಇರ್ತೀವಿ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಒಂದಲ್ಲ ಒಂದಿನ ರೈತರನ್ನ ಹುಡ್ಕೊಂಡು ಹೋಗಿ ತರಕಾರಿನ ಖರೀದಿ ಮಾಡ್ಕೊಂಡು ಉಣ್ಣ ದಿನ ಬಂದೇ ಬರ್ತೈತಿ. ಯಾಕಂದ್ರೆ ಆರ್ಗಾನಿಕ್ ಮಾಡಿದ ರೈತರನ್ನ ಹುಡ್ಕೊಂಡು ಹೋಗ್ಬೇಕು ಅವರು. ಇವತ್ತು ಎಷ್ಟು ರೈತನ ಧಿಕ್ಕಾರ ಮಾಡ್ತಾರೋ ಅಷ್ಟು ರೈತರು ಕಾಲಿಡೋ ಪರಿಸ್ಥಿತಿ ಒಂದಲ್ಲ ಒಂದಿನ ಬರ್ತೈತೆ ಸರ್. ಅಲ್ರಿ ಮೇಡಮ್, ನಾನು ಮೊದಲಿಂದಾನು ಹೊಲಕ್ಕ ನಾನು ಇದು ಯೂರಿಯಾ ಕಾಂಪ್ಲೆಕ್ಸ್ DAP ಗೊಬ್ಬರ ಎಂತದು ಅಂತ ಭಾಳ ಆದಷ್ಟು ಕಂಟ್ರೋಲ್ ಇದ್ದು ಯೂರಿಯಾ ಹಾಕ್ಬೇಕಲ್ಲ ತಮ್ಮ ಲಾಸ್ಟಿಗೆ ಕಪ್ಪು ನೋಡ್ರಿ ಕ್ಯಾಂಡ ಬಡ ಬಿದ್ದೋಗ್ಬಿಡ್ತು. ಅದ್ರ ಬಾಕೆಟ್ ಹಿಡ್ಕೊಂಡು ಒಟ್ಟಿಗೆ ಏನಾರ ಉಡಿ ಕಟ್ಟಿಗೆ ಅಂದು ಕಬ್ಬನೆ ಸುರ್ಗದ ಆಗಲ್ಲ. ಹೆಂಗ್ ಮಾಡೋಣ ಅವ್ರ ಹೇಳ 4 ಬಾಟ್ಲಿ ಲಿಕ್ವಿಡ್ ಕೊಳಸ್ನ, ಲಿಕ್ವಿಡ್ ಬಿಟ್ಬಿಡುವ ನೀರ್ನಾಗ. ಹೆಂಗ್ ಬಿಡ್ಬೇಕಲ್ಲ ತಮ್ಮ ಇಟ್ಟಿಟ್ಟಿಲಿ ಏನು ಅವ್ರು ಲಾಸ್ಟಿಗೆ ಉಪ್ಪು ಹಾಕತ್ತಾಗೆ ಅಂತ ನೀರ್ ಜಗ್ಗ್ಯದ ಅಂತ ಹೇಳಿ 7-8 ಚೀಲಗಟ್ಲೆ ಉಪ್ಪು ಹಾಕಿ ಬಿಡ್ತೀವಿ. ಈಗ ಇದು ಇಟ್ಟಿಟ್ ಬಾಟ್ಲಿ ಹೆಂಗಿಲ್ಲ ಏನಿಲ್ಲ ಅಣ್ಣ, ನೀರ್ನ ಬಿಡು ನೀನು ಸುಮ್ಮನ. ನಾನೇನ್ ಮಾಡಿದ್ವಿ, ಇಂತ ಡ್ರಮ್ನ ತೂತ್ ಮಾಡಿಬಿಟ್ಟೆ. ಬಾಳ ಹೊತ್ತು ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ನೀರ್ ನೋಡಿ ಇಷ್ಟ ಮಟ ಕೆರೆ ನೀರ್ ಬಿಟ್ಕೊಂಡ್ ಬಂದ್ಬಿಟ್ಟು ಇಂತ ಡ್ರಮ್ನ ತೂತ್ ಮಾಡಿ 2 ಬಾಟ್ಲಿ ಸುರುವಿ ಇದಕ್ಕೆ ಹೊಂದಿಸ್ಬಿಟ್ರು. ನಿಮ್ಗೆ ನಂಬಿಕೆ ಇಲ್ಲ, ಇಷ್ಟು ಲಿಕ್ವಿಡ್ ಇಷ್ಟೊಂದು ಹೊಲಕ್ಕೆ ಹೆಂಗ್ ಹಾಕತಿ, ಇಷ್ಟು ನೀರ್ ಬಾಳ ಫಾಸ್ಟ್ ಆಗೋಕತಿ, ಇಷ್ಟು ಹೆಂಗ್ ಕೆಲಸ ಮಾಡ್ತೀವಿ ಹಿಂಗಾಗಿ. ಹೌದು, ನಾನೇನ್ ಮಾಡಿದ್ವಿ 4 ಬಾಟ್ಲಿ ಇದಕ್ಕೆ ಬಿಟ್ಬಿಟ್ಟೆ. ಮತ್ತೆ ಇನ್ನ 4 ಬಾಟ್ಲಿ ಅದಕ್ಕೆ ತರಿಸ್ಬಿಟ್ಟು ನಿಮ್ಗೆ ನಂಬಿಕೆ ಇಲ್ಲಲ್ಲ ಇದ್ರಾಗ ಮೇಡಮ್ ಕಪ್ಪು ಮುಂದೆ ತಡ ಅವಾಗ ನಾನು ಸ್ವಲ್ಪ ಎಷ್ಟು ದಿನದಾಗ ನೀವು ಚೇಂಜ್ ನೋಡಿದ್ರಿ ಸರ್? ಎಷ್ಟು ದಿನದಾಗ ಚೇಂಜ್? ಬೇರೆ ನೋಡಿ ಒಂದ್ 15 ದಿನ ಆದಾಗ ಗೊತ್ತಾಗ್ಬಿಡ್ತಾ? 15 ಕಡಿಬೇಕಾರ ಅಲ್ಲಿ ಕಬ್ಬು ಬೀಳೋದಾಗ ಗೊತ್ತಾಗ್ಬಿಡ್ತಾರೆ. ಯೂರಿಯಾ ಹಾಕಿ ಲಾಸ್ಟ್ ಯೂರಿಯಾ ಹಾಕ್ತಿದ್ವಲ್ಲ ಮೇಡಮ್, ನಾವೇನ್ ಗಾಣ ಆಡೋದಿಲ್ಲ. ಫ್ಯಾಕ್ಟ್ರಿಗೆ ಹೋಗತ್ತ ಯೂರಿಯಾ ಹಾಕಿ ಬಿಟ್ರ ದಿಂಡು ದಪ್ಪ ಬರ್ತದೆ, ತೂಕ ಬರ್ತಂತ ನಮ್ ತಲೆಗೆ. ಹೌದು ಸರ್. ಯಾವಾಗ ಇದನ್ನ ನೋಡ್ಬಿಟ್ನಲ್ಲ, ಅದು ಯೂರಿಯಾ ಹಾಕಿದಾಗ ಸಣ್ಣ ಹಾಕತ್ ದಿಂಡು. ಏನು ಅದಕ್ಕೆ ಲಿಕ್ವಿಡ್ ಕೊಡ್ಲಿಲ್ಲ ಅಂದ್ರೆ ಆ ಯೂರಿಯಾ ಹಾಕಲಿಲ್ಲ ಪ್ಲಾಸ್ಟಿಕ್, ದಿಂಡು ಸಣ್ಣದಾಗ್ಬಿಡ್ತಾರೆ. ಮ್ಯಾಲ ಹೋಗ್ತಾ ಸಣ್ಣದಾಗಿ ಅವ್ರು ಕಟ್ಟಾಕ್ ಕೂಡ ಬರೋದಲ್ಲ, ಕ್ವಾಲಿಟಿನೇ ಇರಲ್ಲ. ಹೌದು ಸರ್, ಹಂಗಾಕತ್ತಂತ ಅದು ನಮ್ ಗೈಡ್ ಮೊದ್ಲಿಂದ. ಹೌದು ಸರ್, ಬೆಳೆಗೆ ರೈತರಿಗೆಲ್ಲ ಅದು. ಈಗ ಇದನ್ನ ನೋಡಕ್ ನಾವ್ ಇದನ್ನ ಬಿಟ್ಬಿಟ್ಟಿವಲ್ಲ, ಕಬ್ಬು ನೋಡಿದಂಗಲ್ಲ ಅಬ್ಬಾ ತಿಂಡುನು ಸಣ್ಣ ಆಗ್ಲಿಲ್ಲ. ಇದು ಇಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿಬಿಡ್ತು. ಇದು ಒಳ್ಳೆ ಕೆಲಸ ಆದಷ್ಟು ಇದ್ರ ಬಗ್ಗೆ ನಮಗೆ ತಲೆಗಿರ್ಲು ಅಂತ ಬಂತು. ಯಾವಾಗ ಅದ ನಿಮ್ ವಿಡಿಯೋ ಬಂದಂಗಲ್ಲ ಸ್ವಲ್ಪ ನಾವು ಈ ಕಡ್ಲಿಗೆ ನೀರು ಹೋದು ಕಡ್ಲಿ ತೆಗೆದು ಕಬ್ಬು ತೆಗೆದು ಕಡ್ಲೆ ಹಾಕಿಬಿಡಲ್ಲ. ಕಡ್ಲೆ ಹಾಕಿದ್ದು ಮರಿಗೆ ಹಂಗ ಒಟ್ಟಾಗತ್ತೆ ನೋಡಿ. ಇಂದ ವರ್ಷ ಕಡ್ಲೆ ಹಾಕಿದ್ ಮುಗಿದಾಗ ಅವ ಗಾಡಿ ಗಿಡರ ಮೇಡಮ್ ಬ್ಯಾಡ ಅಂದ್ರೆ ಆಗಿಲ್ಲ ಸಲ ಬೇಡ ನೀರಿಂದ ಒಂದು ಹೆಂಗಾನ ಬೈರ್ತಲ್ಲ ಸರ್. ನೋಡ್ರಿ ಮಳೆ ಆತ ಸರ್, ಇಲ್ಲಾಂದ್ರೆ ಈ ತಿಂಗಳು ಮಳೆಯಲ್ಲಿ ಅಂದಿದ್ರೆ ಕಷ್ಟ ಇತ್ತು, ಇನ್ನ ಬಹಳ ಕಷ್ಟ ನೀರ್ ಐತ್ ಸರ್. ಪುಣ್ಯ ಮಳೆ ಇರ್ಬಿಡ್ರಿ, ಗಂಗಮಾತಿ ಹಿಂಗೆ ಇರ್ಲಿ ರೈತರಿಗೆ. ನಿಮ್ಮದು ಮಾರ್ಗ ಬೇಕು. ಖಂಡಿತ ಸರ್, ಕೊಡ್ತೀನಿ ಸರ್, ಖಂಡಿತ. ನೀವು ಈಗ ನೋಡ್ರಿ, ನನಗೆ ಏನ್ ಖುಷಿ ಅಂದ್ರೆ ಸಾವಯವ ಕೃಷಿ ಮಾಡ್ತೀನಿ ಅಂತ ನೀವೇ ಮುಂದೆ ಬಂದಾಗ ನಾನು ನಿಮ್ಮನ್ನ ಧಿಕ್ಕಾರ ಮಾಡಕ್ಕಾಗಲ್ಲ. ಕೆಮಿಕಲ್ ಮಾಡೋರ್ನ ಧಿಕ್ಕಾರ ಮಾಡ್ತೀನಿ.
ಆರ್ಗ್ಯಾನಿಕ್ ಮಾಡೋರ್ ಮಾತ್ರ ದೂರ ಮಾಡ್ಕೊಳಲ್ಲ. ಮೇಡಮ್ ಅದನ್ನ ನೀವು ಮುಂದೆ ನಿಮ್ಮ ವಿಡಿಯೋದಾಗ ಭಾಳ ಯಾಕಂದ್ರೆ ನಾನು ಈ ವರ್ಷ ಎಲ್ಲ ಈಗ ನೋಡ್ರಿ 4 ತಿಂಗಳು ನಾನು ರೆಸ್ಟಲ್ಲಿ ಇದ್ದಾಗ ಪ್ರತಿಯೊಬ್ಬ ರೈತರು ನನಗೆ ಕಾಲ್ ಮಾಡ್ತಾರೆ ಸರ್. ಮಾಡಿ ಏನು ಮಾಡ್ತಾರಂದ್ರೆ ಅವರು ಮಾಹಿತಿ ತೊಗೊಂತಾರೆ. ಮಾಹಿತಿ ತೊಗೊಂಡು ಆರ್ಗ್ಯಾನಿಕ್ ಪ್ರಾಡಕ್ಟ್ ತರಿಸ್ಕೊಳ್ರಪ್ಪ ಚೆನ್ನಾಗಿದೆ ಅಂದ ತಕ್ಷಣ ಹ್ಞೂ ರೀ ಮೇಡಮ್ ನೋಡೋಣ ತಡ್ರಿ ನಮ್ಮ ಅಣ್ಣಾರು ಕೇಳ್ಬೇಕು, ನಮ್ಮ ಅಪ್ಪರು ಕೇಳ್ಕೊಂತಾರೆ. ಅದೇ ಕೆಮಿಕಲ್ಗೆ ಆದ್ರೆ ಕೆಮಿಕಲ್ ಹೇಳಿದ್ರೆ 10 ನಿಮಿಷದಾಗ ಅಂಗಡಿ ತೆಗಿರ್ತಾರೆ. ಹಾಂ, ವಿಷ ಕುಡಿಯೋಕೆ ಎಷ್ಟು ಫಾಸ್ಟ್ ಅದಾರ, ಅಮೃತ ಉಣ್ಣಾಕ ಎಷ್ಟು ಲೇಟ್ ಅದ. ಹೌದ್ರಾ? ಇಲ್ಲೇ ಗೊತ್ತಾಗತ್ತೆ. ಅಪ್ಪನ ಕೇಳಕ್ಕೆ ಅಮ್ಮನ ಕೇಳಕ್ಕೆ ಅವಾಗ. ಅದೇ ಕೆಮಿಕಲ್ ತರಕಾದ ಯಾರನ್ನ ಕೇಳೋ ಅವಶ್ಯಕತೆನೇ ಇಲ್ಲ, ಯಾರನ್ನ ಕೇಳೋ ಅವಶ್ಯಕತೆನೇ ಇಲ್ಲ ಅವ್ರು. ಯಾಕೆ ಹಿಂಗೆ ರೈತರು ಬದಲೇ ಆಗ್ಬೇಕು ಸರ್? ಭೂಮಿ ತಾಯಿ ಉಳಿಸ್ಕೊಳಂತ ಪ್ರಯತ್ನ ಮಾಡ್ಬೇಕು. ಮುಂದೆ ಬರೋ ದಿನಗಳು ಅಷ್ಟು ಒಳ್ಳೆಯಲ್ಲ. ಉಳಿಸೋಕ್ಕಾಗಿ ಮತ್ತೆ ಹಿಂಗೆ ಇದಕ್ಕಾದಾಗ ಅದನ್ನ ಕಡ್ಲಿ ಕ್ಲೀನ್ ಮಾಡಿ ಮಾಗಿ ತಿನ್ಲು ಬಿಸಿಲು ತಿನ್ಲು ಅಂತೇಳಿ ಅದನ್ನ ನೇಗ್ಲಿ ಹೊಡಿಸಿ ಅದನ್ನ ಮಾಡಿ ಅದನ್ನೆಲ್ಲ ಸಾಫ್ ಮಾಡಿ ನಾವು ನಿಮ್ಮನ್ನ ಕರ್ಸಲ್ಲಿವರೆಗೆ ಇದಾಗಲಿಲ್ಲ ಮೇಡಮ್. ಅದೇ ಸರ್, ಪಾಪ ಇಲ್ಲ ಭಾಳ ಸರಿದ್ದ ಕರಿತಾ ಇದ್ರಿ. ನಾವು ಏನಂದ್ರೆ ಸ್ವಲ್ಪ ಟೈಮ್ ಬರ್ಬೇಕಲ್ಲ ಸರ್. ಯಾಕಂದ್ರೆ ಅವ್ರು ಯಾವಾಗ ಬರ್ತಾರೇನಾ ಅವ್ರು ಬಂದ್ರ ಬಡ್ಡಿಗೆ ಹಾಕು ಲೈನ್ ಹಾಕಂತ ಹೇಳ್ಬೋದು. ಅದೇ ಈಗ ನೋಡ್ರಿ ಬಂದಿಕ ಈಗ ಒಂದ್ ಸ್ವಲ್ಪ ಟೆನ್ಷನ್ ಬಗೆಹರ್ದಾಗ ಹೋಗ್ಬಿಡುತ್ತೆ. ಪಾಪ ಗೊಬ್ಬರ ಏರಿರಿ ಏನ್ ಮಾಡಕಂತ ಗೊತ್ತಾಗಂಗಿಲ್ಲ. ಈಗ ನಾವು ಬಂದಿವಿ ಅನುಭವ ಇಲ್ಲ. ಈಗ ನಾವು ಬಂದಿದ್ದಕ್ಕ ನಿಮಗೆ ಒಂದು ಈಗ ಕ್ಲಿಯರ್ ಆಗ್ಬಿಡ್ತೀವಿ. ಇವಾಗ ತಡ ಇಲ್ದಂಗೆಲ್ಲ ಹೋಗ್ಕೊಂಡು ಹರ್ಕೊಂಡು ಕೆಲಸ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗ್ಬಿಡ್ತೀವಿ. ಇವಾಗ ಹೌದು ಐತ್ ಬಿಡ್ರಿ ಸರ್, ಚೆನ್ನಾಗೈತಿ. ನೋಡ್ರಿ ನೋಡ್ರಿ ಮೇಡಮ್ ಬ್ಯಾಡಗಿ ಕಾಯಿನ ಬೆಲೆನೇ ಇರ್ತೈತೆ. ಹೌದು ಸರ್, ಖಂಡಿತ ಮಾಡಿಸ್ಕೊಡ್ತೀನಿ ಸರ್, ಮಾಡಿಸ್ಕೊಡ್ತೀವಿ. ಎಲ್ಲೆಲ್ಲ ಎಷ್ಟು ದೂರ ಇರಾರೆ ಪಾಪ ಮಾರ್ಗದರ್ಶನ ತಾನು ಮಾಡ್ತಾರ. ನೀವಿಲ್ಲ ಪಕ್ಕಕ್ಕೆ ಇದ್ರೂ ಏನು ನಮಗೆ ದೊಡ್ಡದಲ್ಲ. ನನಗೇನು ಸರ್ ಒಂದು ಟೈಮ್ ಬಂದು ಹೋಗತ್ತನ ನಿಮಗೆ ಸ್ವಲ್ಪ ಕಷ್ಟ ರೈತರಿಗೆ. ಯಾವ ಟೈಮ್ ಮಾಡ್ಕೊಂಡು ಬಂದು ಅಂದ್ರೆ ಅಲ್ಲ ಸರ್, ನಾವೇನಂದ್ರೆ ಒಂದ್ಸರಿ ಬಂದು ಹೋಗಿನಂದ್ರೆ ಆಯ್ತು. ನೀವು ಇದ್ರೆ ನಿಲ್ಕ್ರೆ ನೀವು ಭಾಗದ ಬಂದಂದ್ರೆ ನಾ ನೋಡ್ಕೊಂಡು ಹೋಗೋದು ಪ್ಲಾಟ್. ನೀವು ಇರ್ಲೇಬೇಕಂತಾನು ಇರಲ್ಲ ನನಗೆ. ಏನಂದ್ರೆ ನಂಬಿಕೆ ಹ್ಞೂ ಒಂದು ತೊಂದರೆ ಇರಿಸ್ತಾಣದ ಏನಿಲ್ಲ ಭೂಮಿಯಾಗ. ಭೂಮಿ ಮಾತ್ರ ಕರೆಕ್ಟಾಗಿ ಐತಿ ಇವಾಗ ನಿಮಗೆ. ಹೆಚ್ಚಿನ ಮಟ್ಟಿಗೆ ಏನು ಸ್ವಲ್ಪ ಈ ವರ್ಷ ಎಲ್ಲ ಮಾಡ್ಕೊಂಡು ಹೋದ್ರೆ ಇನ್ನೊಂದು ವರ್ಷಕ್ಕೆ ಐತಲ್ಲ ಗೊಬ್ಬರ ಹಾಕ್ಲಾರ್ದಂಗೆ ಬೆಳೆ ಬೆಳಿಬೋದು ನನ್ನ ಪ್ರಕಾರ. ಅಷ್ಟು ಅದೈತೆ ಅದು. ಎರೆಹುಳ ಎರೆಹುಳ ಹೌದಲ್ಲ, ತಿರುವು ಹಾಕ್ಬೇಕು. ನಾಳೆ ಹಿಂಗ ಹಚ್ಚಿಬಿಟ್ರೆ ಮೇಲೆ ಅಷ್ಟು ಮೇಲೆ ಬಂದ್ಬಿಟ್ಟು ನಾಳೆ ಹಿಂಗ ಏನಾರ ಸಾಲಿಗೆ ಹಚ್ಚಿಬಿಟ್ರ ಅಕ್ಕಿ ಕುಂತ್ಕೊಂಡ್ಬಿಡ್ತಾವ ಬಂದ್ಬಿಡ್ತಾವ. ಎರೆಹುಳ ಅಷ್ಟು ಮೇಲೆ ಬರ್ತದ. ಇಲ್ಲ ಭೂಮಿ ಬಾಳ ಫಲವತ್ತೈತಿ. ಅಂತ ಫಲವತ್ತಿದ್ದಕ್ಕ ಅಂತಂದ ಜರುಗ್ ನೆಲ್ದಾಗ ಅಂತ ಬಣ್ಣ ನೆಲ್ದಾಗ ಅಂತ ತಾಕತ್ತಿಲ್ ನೆಲ್ದಾಗ ತಾಯಮ್ಮ ನಮ್ ಭೂಮಿಗೆ ಏನಾರ ಕುಂತ್ರಾತವ ಇದು ಕತಿ ಬೇರೆ ಫಸ್ಟ್ ಏನ ಮಾಡಿ ಆಯಮ್ಮ ಕೈಕಾಲು ಬಿದ್ದಾಗ ಆಯಮ್ಮ ಮಾರ್ಗದರ್ಶನ ಮೇಡಮ್. ನಾನು ಮನಸ್ಪೂರ್ವಕ ಅಂದ್ರ ಆಯಮ್ಮ ಕೈಕಾಲು ಬಿದ್ದಾಗಲೂ ಮಾರ್ಗದರ್ಶನ ತಾವು ಮಾಡ್ಕೊಂಡ್ ಮುಂದುವರಿಲಿ. ಅದ ಕತಿ ಬೇರೆ ಆಕತಿ, ಮಗಣ ಕತಿ ಬೇರೆ ಆಕತ್ತ. ನೀವ್ ನೋಡ್ರಿ ಆಗ್ಲಿ ಸರ್, ನಿಮ್ಮ ಒಂದ್ ನಂಬಿಕೆ ಭಗವಂತ ತಾಯಿ ಭೂಮಿ ತಾಯಿ ಒಂದು ಆಶೀರ್ವಾದ. ನೋಡಿದೆ ಸರ್, ಬಹಳ ಖುಷಿ ಆಯ್ತು. ನಾನು ಮೊನ್ನೆ ನೋಡಿದ್ರಲ್ಲ ಮೊನ್ನೆ ವಿಡಿಯೋದಾಗ ಡೈರೆಕ್ಟ್ ಸರ್ ನನ್ನ ಮಾತು ಯಾರು ನನ್ನ ಕದ್ದು ಮುಚ್ಚಿ ಏನು ಯಾವರಲ್ಲಿ ಎಲ್ಲ ರೈತರು ಒಂದೇ. ನನಗೆ ಯಾರು ಸಣ್ಣ ರೈತರು ದೊಡ್ಡ ರೈತರು ಭೇದ ಭಾವ ಇಲ್ಲ ನನಗೆ. ಮಾರ್ಗದರ್ಶನ ನಾವು ತಗೊಂಡ್ ನಾವು ಬೆಳೆದ್ರ ಆ ತಾಯಿಲಿಂದ ಬೆಳೆದಿ ಒಂದು ಆಯಮ್ಮನ ಒಂದ್ ಹೆಸರನ್ನ ಅದೇ ಸರ್ ಒಬ್ಬ ದೇವ್ರು ಒಂದ್ ದಾರಿ ತೋರಿಸಿನಂದ್ರ ಆ ದೇವ್ರ ಮಾತ್ರ ಅವನಿಗೆ ಮೃತ್ಯುವೆ ಹೌದು ಸರ್, ಹೌದು ಸರ್. ಆ ಒಂದು ವರ ಕೊಟ್ಟ ದೇವ್ರಿಗೆ ಶಿರ ಕೊಡ್ಬೇಕು. ವರ ಕೊಟ್ಟ ದೇವ್ರ ಒಬ್ಬ ನಂಬಿದಂತ ಗುರು, ಒಬ್ಬ ದೈವ, ಇವೆರಡು ಇತ್ತಂದ್ರೆ ಸರ್ ಭಗವಂತ ಯಾವತ್ತು ಕಷ್ಟ ಕೊಡಲ್ಲ. ನಾವು ಅದೇ ಸರ್, ಅದೇ ಹೌದು. ಇಲ್ಲಿ ಬಿಡಿ ಆಶೀರ್ವಾದನೂ ಐತಿ. ಮಾನ್ ಕೊಟ್ರ ಏನೋ ನಾನು ಈಗ 10 ವರ್ಷದಿಂದ ಆಯ್ತು ಸರ್. ನೋಡ್ರಿ ಸರ್, ಒಳ್ಳೇದು ಸರ್. ನನಗೆ ಈ ವರ್ಷದಲ್ಲಿ ಹೆಚ್ಚಾಗಿ ಒಂದು ಕೊಟ್ರೇನ ಆಶೀರ್ವಾದನೇ ಅನ್ಕೊಂತೀನಿ ಸರ್. ಹೆಚ್ಚಿನ ಮಟ್ಟಕ್ಕೆ ಕೊಟ್ರೇನ ಒಂದು ಸಂಕಲ್ಪ, ಕೊಟ್ರೇನ ಒಂದು ಆಶೀರ್ವಾದ ನನ್ನ ಇವತ್ತು ರೈತರ ಜೊತೆ ಇಷ್ಟು ನಿಂತ್ಕೊಳಕ್ ಕೊಟ್ಟೈತೆ ಅಂತ. 8 ವರ್ಷ ನೋಡ್ರಿ ಮೇಡಮ್, ನನಗೆ ಇವನೇ ದೊಡ್ಡ ಮೂರ್ ಜನ ಹೆಣ್ಮಕ್ಳು ಹುಟ್ಟಿದ್ದೆ ಇದೇ ಹೊಲಕ್ಕೆ ಇದೇ ತೋಟಕ್ಕೆ ಬರ್ಬೇಕಾರ ಬಹಳ ಪರಿಸ್ಥಿತಿ ಕೆಟ್ಟದ. ಕೈ ಬಡ ನಗರ ಹೆಂಗ್ ಜೀವನ ಮಾಡ್ತಾರೆ, ಏನ್ ಮಾಡ್ತಾರ ಎಲ್ಲ ಭಗವಂತ ನೀನ ಇದಕ್ಕ ನಾನು ಯಾವ ತರದ ಅನ್ಯ ಇಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ ದಾರಿ ಏನಿಲ್ಲ, ದುಡಕ್ ದಾರಿ ಐತ್ ಕೊಟ್ಟು ದಾರಿ ಐತ್ ಕೊಡು ನಡೆಸು
ನೋಡ್ರಿ ಮೇಡಮ್ ಹಂಗ ಅಲ್ಲಿಂದ ದುಡ್ಕಂತ ಬಂದು 20 ವರ್ಷ ಗಟ್ಲಿ ಮೇಡಮ್. ನೋಡ್ರಿ ಸರ್ 2016 2023 ಎಂಡ್ ಅನ್ನೋದ್ರಾಗ 3 ಹೆಣ್ಮಕ್ಳು ಮದ್ವೆ ಮಾಡಿ. ನೋಡ್ರಿ ಸರ್ ಹೊಲ ಮಾಡ್ಕೊಂತಾನೆ ಹೊಲ ಮಾಡ್ಕೊಂತ ನೋಡ್ರಿ ಮೇಡಮ್ ಅದು ಅವ್ರಿಗೇನ ನಾನು ಹಂಗ ಇಟಗಿ ರೋಡ್ನಾಗೆ ಹಿಂಗ ಕಾಣಿಸ್ಕೊಂಡಿದ್ದ ಸರ್ ಕೊಟ್ರೆ ಅದು ಎತ್ತಿನ ಹಣೆಗ ಕಾಣಿಸ್ಕೊಂಡಿದ್ದ ಮೊಬೈಲ್ನಾಗ ಫೋಟೋ ತೆಗೆದು ಹಿಂಗ್ ಬಿಟ್ಟಂಗ ಆತ್ರಿ ಅದು ಯಾವ ಟೈಮ್ ರೀ ಅದು ಎತ್ತು ತರಕ ಎತ್ತು ಮಾರಿ ಬಿಡಿದ್ರು ಮೇಡಮ್. ಹಿಂಗ ಎತ್ತು ತರಕ್ ಹೋಗೋಣ ಅಂತ ಮಾತಾಡಿವಿ ನಮ್ಮ ತಮ್ಮ ನಾನು ಮಾತಾಡಿ ಅದು 55,000 ಎತ್ತಿನ ರೊಕ್ಕ ಬ್ಯಾರೆ ಇದ್ವು ಬ್ಯಾಂಕಿನಾಗ. ತಡಿತಮ್ಮ ನಾಗರ ಅಮಾಸಿನ 4 ವರ್ಷ ಮುಂದೆ ಐತಿ ಅಮಾಸಿ ಮುರ್ತಾರಣ ಅಂತ ನಾನು ಹೇಳಿದೆ. ಅವನು ಏನ್ ಮಾಡಿದೆ ಗೊಬ್ಬರ ಒಯ್ದು ಮನೆಗಿನ ಊರಾಗಿದ್ದೀವ್ರಿ ಮೇಡಮ್. ರೂಮ್ ಇತ್ತು ಆದ್ರೆ ಅಲ್ಲೇ ಇದ್ದೀವಿ ಮನೇಲಿ. ಗೊಬ್ಬರ ತಂದು ಇಲ್ಲಿ ಹೊಲ್ದಾಗ ಕೆಡಬೇಕು ಅಲ್ಲೆಲ್ಲ ಬಂಡೆಗೆ ಏರ್ಕಿಂತ ಬಾರ ನೀನು ಬೇಸ್ವರ ಅಮಾಸಿ 4 ದಿನ ಐತೆ ಅಂದ್ರೆ ಅಮಾಸಿ 3 ಮೇಲೆ ಬ್ಯಾರೆ ಬರೋದಲ್ಲ ಈಗ ಹಂಗ ಅಡ್ಡಾಡಿಕೆ ಬರೋಣ ಬಾ ಅಂತ ಕರ್ಕೊಂಡು ಹೋದ್ರಿ ಬೊಮ್ಮಡಿ. ಹೋದ್ವಿ ಎಲ್ಲ ಸಂತಿ ಅಡ್ಡಾಡಿದ್ವಿ. ನಮ್ಮೂರವ್ರು ಒಂದಿಬ್ರು ದಲಾಲರು ಇದ್ರು ಅವ್ರನ್ನು ಕೇಳಿದ್ವಿ ಏನಪ್ಪಾ ಬಂದ್ರೆ ಎಸಿ ಬಂದಿದ್ದು ಬಾರ ಅಡ್ಡಾಡಿದ್ವಿ. ಅವ್ರು ಯಾವ್ಯಾವ ಕರ್ಕೊಂಡ್ ತಿರುಗಾಡಿದ್ರು ನನಗೆ ಮನಸ್ಸಿಗೆ ಬರೋದು. ನಾನು ಒಬ್ಬನೇ ಸಪ್ರೇಟ್ ಹಿಂಗ್ ಬಲಗಡೆಲಿದ್ದು ಹೋಗಿ ನೋಡ್ಕೊಂಡು ನೀವು ನೋಡಿದೆ ಮನಸ್ಸಿಗೆ ಬಂದ್ಬಿಟ್ಟು ಮತ್ತೆ ಅವ್ರು ನಮ್ಮೂರ ದಲಾಲರು ನಾವು ಹೋದ್ರು ಮತ್ತೆ 51,000 ಒಂದ್ ಜೊತೆ ತಗೊಂಬಂದಿದ್ರು. ಇವ್ನು ತಂದು ಇವ್ನು ಆತ ನೆನೆಸಿ ತಗೊಂಬಂದ್ರಿ ಮೇಡಮ್. ಹೌದನ್ನೋ 2 ಮನೆಗ್ ಬರಂಗ್ ನೆನೆಸ್ಕೊಡಪ್ಪ ಮತ್ತೆ 2 ಉದ್ನಿ ಕಡ್ಡಿ ಹಿಡ್ಕೊಂಡ್ ದಿನ ಚಾಸು ತಪ್ಪದಂಗ್ ನೆನಪಾಯ್ತು ಅನ್ಕಂದ್ ಹೋಗಿ ತಗೊಂಬಂದಿರು ಮೇಡಮ್. ತಂದು 1.5 ತಿಂಗಳು ತಗನ ಅದು ಬೆಳಗ್ಗೆ ಮುಂಜಾನೆ 4 ಗಂಟೆ ಇಲ್ಲಿ ನಾವು 3:30 ಎದ್ದು ಜಾಸ್ತಿ ಅಭ್ಯಾಸ ಇತ್ತು. ಈಗ ನಮಗೆ 4 ಗಂಟೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ನಾವು ಎಚ್ಚರಿಕೆ. ಆ ಎಚ್ಚರಿಕೆ ಟೈಮ್ನಾಗ ಏನು ಎತ್ತು ಹೋಗಿ ನೋಡಿ ಕೈ ಮುಗಿದು ಅಣಿಗಾಡಿ ಹಚ್ಚಿ ಕೈ ಮುಗಿದು ಬರೋ ಅಭ್ಯಾಸ ಕುಂತ್ಕೊಂಡ್ಬಿಡ್ತಾರೆ ಮೇಡಮ್. ಗಂಟೆ ಹೋಗಿ ಕುಂತ್ಕೊಂಡ್ಬಿಡ್ತಾರೆ. ಅಲ್ಲಿಂದ 1 ತಿಂಗಳವರೆ ಆಗಿತ್ರಿ ಮೇಡಮ್. ಬೆಳಗ್ಗೆ ಕರೆದ್ರೆ ಸೋಮವಾರ ಬೆಳಗ ಮುಂಜಾನೆ 4 ಗಂಟೆ ಹೋದ್ರಿ. ಎತ್ತು ಹಿಂಗ್ ಮಕ್ಕಂಡದ್ ಹೆಂಗ್ ಮಕ್ಕಂಡವ್ರು ಮೇಡಮ್ ಹಂಗ ಮಕ್ಕಂಡದ್ ಬಲಗಡೆ ಹಚ್ಚಿ ಏನಮ್ಮಪ್ಪ ನಮ್ಮ ತಂದೆ ಕೊಟ್ರಾಯ ಬಲಗಡೆಗೆ ಮಕ್ಕಂಬಿಟ್ರಪ್ಪ ಎಬ್ಸದ್ ಬೇಡ ಕೈ ಮುಗಿದು ಹೋಗ್ಬಿಡೋಣ ಅಂತ ನಾನು ಕೈ ಮುಗಿದು ಬಜಾರ್ ಟೀ ಕುಡಿಯಕ್ ಬರೋ ಒಂದು ಅಭ್ಯಾಸ ರೀ ಮೇಡಮ್. 4 ಗಂಟೆಗೆ ಊರಾಗಿದ್ರು ಅವಾಗ ಬರ್ಬೇಕ್ರಿ ಮೇಡಮ್. ಆ ಕಡೆ ಎತ್ತಿಗೆ ಕೈ ಮುಗಿದಪ್ಪ ಕೊಟ್ರಾಯ ಯಾವ್ದು ಕೆಟ್ಟ ಕೇಳಿಸ್ಬೇಡಪ್ಪ ಅಂತ ಕೈ ಮುಗಿದು ಅಣೆ ಹಚ್ಚಿ ಕೈ ಮುಗಿದು ಈ ಕಡೆಗೆ ಬಂದು ಈ ಎತ್ತಿಗೆ ಹಿಂಗ್ ಅಣೆ ಹಚ್ಚಿದ್ರೆ ಮೇಡಮ್ ಅಣೆ ಹಚ್ಚಿ ಕಣ್ಣು ಬಿಡಾಕ ಹಂಗಾಗ ಶಾಖ ಹೊಡ್ದಂಗ ಹಿಂಗ ಅಣಿನ ಹಿಂಗ ಓಪನ್ ಆಗಿ ಕೊಟ್ರ ದರ್ಶನ ಕೊಟ್ಟು ಕೈ ಬಿಟ್ಟಂಗ ಆಗ್ಬಿಟ್ಟು ಇವತ್ತಿಗೆ ತಲೆ ಜುಮ್ ಅಂತತ್ರಿ ಮೇಡಮ್. ಸುಳ್ಳಲ್ಲ ಅದೇ ಆ ಪರಮಾತ್ಮ ಎತ್ತಿ ಕೊಟ್ಟ ನನಗೆ ಸುಳ್ಳಲ್ಲ ಆತ ತಕ್ಕಂಗ ನಡ್ಕೊಂಡ್ ಬರ್ತಾನೆ ಮೇಡಮ್. 24 hours ಎದೆಗ ಆತ್ಮದಾಗ ಕೊಟ್ರೆ ನನಗೆ ಇಲ್ಲ ಸರ್. ರೈತರು ಇವತ್ತು ಏನದೀವಲ್ಲ ರೈತರು ಪ್ರತಿಯೊಂದು ಮನೆಗೂ ಕೊಟ್ರೆ ಅದನ್ನ ಇವತ್ತು ನಾನು ಅವಾಗ ಅದನ್ನ ಆತ ಕೊಟ್ರೆ ದರ್ಶನ ಆದ ಇಲ್ಲಿದ್ದ ಸೋಮವಾರ ದಿವಸ ನಾನು ಮನೆಗೆ ನನ್ನ ಕೈಲಾದಷ್ಟು ಆತ ಕೊಟ್ರೆ ಮತಿ ಕೊಟ್ಟಷ್ಟು ಸೋಮವಾರ ಇವತ್ತು ಆಯ್ತಲ್ಲ ಎಲ್ಲಿಗ ಊರ್ ಬಿಟ್ಟು ಹೋಗ್ಬೇಕಪ್ಪ ಅಂದ್ರೆ ಕೂತಿಗೆ ಬರ್ತಾರೆ ಅಲ್ಲ ಸರ್. ಸೋಮವಾರ ದಿವಸ ಆತಗ ಒಂದ್ ಕಾಯಿ ಒಂದ್ 2-3 ದಿವಸದ ಹೂವು ತಗೊಂಡು ಎಲ್ಲ ನೀಟಾಗಿ ಮನೆ ಪೂಜೆ ಮಾಡಲ್ಲ ಇವರಿಗೆ ಬರೋದಲ್ಲ ಹೊರಗೆ ಸಾಕ್ ಬಿಡ್ರಿ ಸರ್. ಅದೇ ಸರ್ ನಮ್ ರೈತರ ಹತ್ರ ಇರೋ ಒಂದು ಗುಣ ಅಂದ್ರೆ ಇದೆ ನೋಡ್ರಿ. ಎಷ್ಟು ನಂಬಿಕೆ ಒಂದು ಬಸವಣ್ಣನ ಮೇಲೆ ಕೊಟ್ರೇನು ಕೋಟಿ ಭಕ್ತ ಒಳಗೆ ನಾನು ಇಲ್ಲ ಸರ್ ಅಂತರ್ ಮೇಲೆ ದಯ ಜಾಸ್ತಿ ಅಂದ್ರ ಅನ್ಸ್ಬೇಕು ಮೇಡಮ್. ಅದನ್ನ ಯಾವಾಗ 24 ತಾಸು ಜಪ ಮಾಡೋರ್ ಮೇಲೆ ದೈವ ಇರಲ್ಲ. ಯಾವಾಗ ಒಂದ್ಸರಿ ನೆನ್ಸ್ಕೊಂತಾರಲ್ಲ ಅಲ್ಲಿ ಭಗವಂತ ಇರ್ತಾರೆ. ಇದು ನನಗೆ ಸತ್ಯ ಅದು. ಯಾಕಂದ್ರೆ ನೋಡ್ರಿ ಮೇಡಮ್ ನಾನ್ ಬೆಳಗ್ಗೆ ದಿವಸ ಇವತ್ತಿಗೆ ಈಗ ಇವ್ರ ಅದಾರ ನೋಡ್ರಿ ವಾರದಾಗ ಇಲ್ಲಿ ಪರಮೇಶ್ವರ ಗುಡಿ ಬೀಗ ನಾವು ಈಗ ನೋಡ್ಕೊಂಡ್ ದರ್ಶನ ಮಾಡ್ಕೊಂಡೆ ಹೋಗ್ತೀವಿ ಸರ್. ಇವಾಗ ದಿವಸ ಬೆಳಗ್ಗೆ ಮುಂಜಾಲ್ರಿ 4:30 ನಾನು ಇಲ್ಲ ಸ್ನಾನ ಮಾಡಿ ಒಂದು ಕೊಡ ನೀರು ಹೋಗ್ಕೊಂಡು ಹೋಗಿ ಸ್ವಲ್ಪ ಗೇಟ್ ಐತ್ರಿ ಮೇಡಮ್ ಅದ್ರಾಗಿದ್ದ ಆತಗ ಪರಮೇಶ್ವರ ನೀರಿನ ಮೇಲೆ ಭಾರಿ ಜೀವ ಅಂತ ಆತಗ ಮನೆ ಪೂಜೆ ಮಾಡಿಸ್ತೀವಿ ಮೇಡಮ್. ಹೌದಾ ಸರ್. ಶಿವರಾತ್ರಿ ಅಮಾಸಿಗೆ ಇಲ್ಲಿ ಬಗ್ಗಲ ಕರ್ಸಿಂದ 25 ವರ್ಷ ಆತ ತಂದೆ ನೀನು ಪರಮೇಶ್ವರ ಕೊಟ್ರಾಯ ಅದೆಲ್ಲ ಇದು ಮಾಡಿದ್ ನಾನು ಇನ್ನೊಂದ್ರಿ ಮೇಡಮ್ ನಾನು ಹಂಗ ಆತ ಪೂಜೆ ಮಾಡಿಸ್ಲಿಲ್ಲ. 25 ವರ್ಷ ಆತು ಇವ್ರೆ ಕಾಯಿ ಗಡ್ಡಿ ಕಣ್ಣು ಬರೀ ಇದ್ರಾಗ ಇದೆ ಯಾವ್ದಾರ ಒಂದು ಹೌದಂತ ಪೂಜೆ ಮಾಡಿಸ್ಬೇಕಲ್ಲ ಅಂತ ಮನಸ್ಸು ಹೇಳಿ ನಾನು ಇದನ್ನ ಕೈ ಹಾಕಿದ್ವಲ್ಲ ಹಿಂದಿನ ವರ್ಷ ನೋಡಪ್ಪ ಪರಮೇಶ್ವರ ಬಾಗಲಾಗ ನೀನ್ ಪರಮೇಶ್ವರ ನಾವು ಕುರುಕ್ ಕಸಬಿನಾಗ ಏನೋ ಟಗರು ಮರಿ ಸಾಕಾಣಿಕೆ ಕೈ ಹಾಕಿಬಿಟ್ಟಿವಿ. ಒಂದು ಮರಿ ಬಿಲ್ಕುಲ್ ಏನೇನೇನು ಚುಕ್ಕಿ ಬಂದಿರಬಾರ್ದು ಹಂಗ ನಡಿಸ್ಕೊಂಬ. ಒಂದು ಮರಿ ಏನೈತ ಅದನ್ನ ಮಾರಿ ಒಳ್ಳೆ ಒಂದು ರುದ್ರಾಭಿಷೇಕ 4 ಮಂದಿಗೆ ಅನ್ನದಾನ ಮಾಡಿಸ್ತಂದೆ. ಇದು ಸದಾ ಸಿದ್ಧ ಬಹಳ ಎಚ್ಚರಿಕೆಯಿಂದ ಕಾಪಾಡ್ ನನಗೆ ವರ ಕೊಡ್ ನನಗೆ ಅಂತ ಕೈ ಮುಕ್ಕೊಂಡು ಬಂದ್ವಿ ನೋಡ್ರಿ ಸರ್. ಎಷ್ಟು ದೊಡ್ಡ ಗುಣ ನಿಮ್ಗೆ ಭಗವಂತ ಅಲ್ಲಿ ಮನಸ್ಸು ಕೊಟ್ಬಿಟ್ಟ ನಿಮ್ಗೆ ಆತರ.
ಅದರಂತೆಲ್ಲ ಮಾಡಿದ್ರು ಮೇಡಮ್. ಮೊನ್ನೆ ಶಿವರಾತ್ರಿ 9 ಮಂದಿ ನಮ್ಮ ಮರಮಳ್ಳಿಯಿಂದ ಸ್ವಾಮಿಯರನ್ನ ಕರೆಸಿ ಹ್ಮ್ ಹ್ಮ್ 9 ಮಂದಿ ಅವ್ರು ಸ್ವಾಮಿಯರ ಅಷ್ಟು ಖುಷಿ ಆಗಿದ್ದೆ ಅಂತ ಖುಷಿ ಮೇಡಮ್. ಪರಮೇಶ್ವರ ಆತಗ ಹೌದು ಅಷ್ಟಲ್ಲ ಅದೇನ ಶಿವ ಕೇಳಿದ್ದೆ ಕೊಡ್ತೇನಂತೆ ಸರ್. ಅದ್ ಏನೈತ್ರಿ ಮೇಡಮ್ ರುದ್ರಾಭಿಷೇಕದ್ದು ಅದೆಲ್ಲದು ಎಷ್ಟನ ಖರ್ಚಲ್ಲ ಸ್ವಾಮಿಯರ ಇಂಜರಿ ಮಾಡ್ರಿ ನಾವು ನೀಟಾಗಿ ಮಾಡ್ಕೊಡ್ರಿ ಸಾಕ್ಬಿಡ್ರಿ. ಅವ್ರಿಗೆ ಸ್ವಾಮಿಯರಿಗೆ ಊಟದ ಖರ್ಚು ನಾವು ಮತ್ತೆ ಇಲ್ಲಿ ನಮ್ಮ ಮಕ್ಕಳು ಎಲ್ಲ ಜಾತ್ರೆಗೆ ಹೋದ್ರು ಮೊಮ್ಮಕ್ಕಳೆಲ್ಲ ಚಂದ ಸಲೋ ಎಲ್ಲ ದೊಡ್ಡ ಹಬ್ಬ ಮಾಡಿದ್ರಿ. ಹಬ್ಬ ಇದಕ್ಕಿಂತ ಸಂತೋಷದ ದಿನಗಳು ಯಾವ ಇರ್ತಾವ ಸರ್ ಜೀವನ? ಹೌದು. ಎಷ್ಟೋ ನಾವು ಎಲ್ಲ ಅಲ್ಲ ಸರ್, ಇವಾಗ ಎಷ್ಟೋ ದೂರ ಹೋಗಿ ಸುತ್ತಾಡಿ ಏನೋ ನೋಡ್ ಬರ್ತೀವಿ ಅಂತೀವಿ, ಆದ್ರೆ ನಮ್ಮ ಹತ್ರನೇ ಇರೋ ಖುಷಿನ ನಮಗೆ ಗೊತ್ತಿರಲ್ಲ. ಕೈಲಾಸನ ಐತ್ ಮೇಡಮ್. ಅದೇ ಸರ್, ಅದೇ ಈಗ ನಮ್ಮ ಹತ್ರ ಖುಷಿ ಇಟ್ಕೊಂಡು ಎಷ್ಟೆಷ್ಟು ದೂರ ಹೋಗ್ತೀವಿ, ಒಂದು ನೆಮ್ಮದಿ ಸಿಗ್ಲಿ ಅಂತೇಳಿ. ಹೌದಾ? ಅಂಥದ್ದೇನು ಬೇಡ, ಇದ್ದಲ್ಲೇ ಖುಷಿ. ನೋಡಿ ರೈತರಿಂದ ರೈತರಿಗೆ ಮಾಹಿತಿ ಇಷ್ಟಿರುತ್ತೆ. ಇವ್ರು ಕುರಿ ಎಲ್ಲ ಸಾಕಾಣಿಕೆ ಮಾಡಿದ್ದಾರೆ ನೋಡ್ಬೋದು. ಅವರು ಈಗ ದುಡಿಮೆನ ಆಯಿತು, ಆಮೇಲೆ ಅವ್ರಿಗೆ ಹೊಲಕ್ಕೆ ಗೊಬ್ಬರನ ಆಯ್ತು ಅನ್ನೋ ಒಂದು ಇದಕ್ಕೆ ಇದು ಮಾಡಿದ್ದಾರೆ. ಇವ್ರು ಇಲ್ಲಿ ಮೇಸಂತ ಗೊಬ್ಬರನ ಕೂಡ ಇಲ್ಲೇ ಶೇಖರಣೆ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಹೊಲದಲ್ಲೂ ಅಷ್ಟೇ ಏರಿದ್ದಾರೆ, ಇನ್ನೂ ಇಷ್ಟ ಐತೆ. ಈ ಒಂದು ಬೆಳೆನ ಆರಾಮಾಗಿ ಈ ಒಂದು ಆರ್ಗ್ಯಾನಿಕ್ ಮಾಡ್ಬೋದು, ಇವರು ಸಾವಯವ ಕೃಷಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೋಡಿ ಈ ಥರ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ, ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಐತಿ. ಅವ್ರ ನಂಬಿಕೆನೇ ಅವ್ರನ್ನ ಕಾಪಾಡಲಿ ರೈತರೇ. ಧನ್ಯವಾದ ಎಲ್ಲರಿಗೂ. ಈ ಒಂದು ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿ. ಧನ್ಯವಾದ ನಿಮ್ಮೆಲ್ಲರಿಗೂ.